Hey guys, welcome back to my channel. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ಇವತ್ತು ತುಂಬಾ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಇವತ್ತು ವರಮಹಾಲಕ್ಷ್ಮಿ ಪೂಜಾ ಬಂದಿದೆ. ಸೊ ಹಾಗೆ ಇವತ್ತು ಫ್ರೈಡೇನು ಕೂಡ. ಸೊ ತುಂಬಾ ಆಸ್ಪಿಷಿಯಸ್ ಡೇ ಇವತ್ತು. ಎಲ್ಲರಿಗೂ ವಿಶ್ ಯು ಹ್ಯಾಪಿ ವರಮಹಾಲಕ್ಷ್ಮಿ ಪೂಜಾ. ಹಾಗೆ ನಿಮ್ಗೆ ಎಲ್ಲರಿಗೂ ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯ, ಭಾಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ನಾನು ಹಾರೈಸ್ತೀನಿ. ಸೊ ಇವತ್ತು ನಾನು ಏನು ಸ್ಪೆಷಲ್ ಅಂತಂದ್ರೆ, ಸೊ ಇವತ್ತು ಟೆಂಪಲ್ಗೆ ಹೋಗ್ಬೇಕು. ಸೊ ಟೆಂಪಲ್ಗೆ ಹೋಗಿ ಬಂದ್ವಿ ನಾವು. ಅಷ್ಟೇ ನಮ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ಟೆಂಪಲ್ಗೆ ಹೋಗಿ ಬಂದ್ವಿ ನಾವು. ಸೊ ಟೆಂಪಲ್ ಆಯ್ತು. ಟೆಂಪಲ್ ಎಲ್ಲ ಆಗಿ ಇವಾಗ ನಾನು ಆಲ್ಮೋಸ್ಟ್ ಇವಾಗ ಒಂದು 2:30 ಆಗಿದೆ ಟೈಮು. ಅಡಿಗೆ ಎಲ್ಲ ಮುಗೀತು ಮಧ್ಯಾಹ್ನದ್ದು. ಸೊ ಮಧ್ಯಾಹ್ನದ ಅಡಿಗೆ ಮುಗ್ದು ಇವಾಗ ನಾನು ಊಟ ಮಾಡಬೇಕು. ಯಾಕಂದ್ರೆ ಇವತ್ತು ಏನ್ ಸ್ಪೆಷಲ್ ಅಂದ್ರೆ, ಇವತ್ತು ನಮ್ಮ ಮಂಗಳೂರಲ್ಲಿ ಸೋಣ ಶುಕ್ರವಾರದ ಫಸ್ಟ್ ಡೇ ಅಂತ ಹೇಳ್ಬೋದು. ಅಂದ್ರೆ ಸೋಣ ಶುಕ್ರವಾರ ಇವತ್ತು ಸ್ಟಾರ್ಟ್ ಆಗ್ತಾ ಇದೆ. ಸೊ ಒಂದು ಹೋಲ್ ಮಂತ್ ಇರುತ್ತೆ. ಅದರಲ್ಲಿ ನಾವು ಫ್ರೈಡೆ ಉಪವಾಸ ಫಾಸ್ಟಿಂಗ್ ಕುತ್ಕೊಂಡ್ರೆ ತುಂಬಾ ಒಳ್ಳೇದಂತ ಹೇಳ್ತಾರೆ. ನನ್ನ ಅಮ್ಮ ಫಾಸ್ಟಿಂಗ್ ಮಾಡು ಅಂತ ಹೇಳಿದ್ರು. ಸೊ ನಾನು ಇಷ್ಟು ವರ್ಷ ಮಾಡ್ತಾ ಇರ್ಲಿಲ್ಲ, ಇವಾಗ ಈ ಸಲ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಫ್ರೈಡೆ ಬಂದಿರೋದ್ರಿಂದ ಸೋಣ ಶುಕ್ರವಾರದ ಫಸ್ಟ್ ಮಂತ್ ಇದು ಫಸ್ಟ್ ಫ್ರೈಡೆ. ಸೊ ಹಾಗಾಗಿ ಇವತ್ತು ನಾನು ಫಾಸ್ಟಿಂಗ್ ಕುತ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸ್ಪೆಷಲ್ ಏನಂದ್ರೆ, ವರಮಹಾಲಕ್ಷ್ಮಿ ಪೂಜೆ ಸಹ ಇವತ್ತೇ ಬಂದಿರೋದ್ರಿಂದ ವರಮಹಾಲಕ್ಷ್ಮಿ ವ್ರತ ಕುಟ್ಕೊಂಡಾಗಿನೋ ಆಗುತ್ತೆ, ಮತ್ತೆ ಫ್ರೈಡೆ ಸಹ ಬಂದಿದೆ. ಸೊ ಹಾಗಾಗಿ ಇನ್ನೊಂದು, ಸೊ ಇದೆಲ್ಲ ಒಟ್ಟಿಗೆ ಬಂದಿರೋದ್ರಿಂದ ಇವತ್ತು ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಇವತ್ತು ನಾನು ಫಾಸ್ಟಿಂಗ್ ಇರೋದ್ರಿಂದ ಏನೆಲ್ಲ ಅಡಿಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ಏನು ಸ್ಪೆಷಲ್ ಮಾಡಿಲ್ಲ ಗೈಸ್, ಯಾಕಂದ್ರೆ ನಾನು ಇವತ್ತು ಫ್ರೈಡೆ ವರ್ಕಿಂಗ್ ಡೇ ಆಗಿರೋದ್ರಿಂದ. ಸೊ ವರ್ಕ್ ಮಾಡ್ತಾ ಇದ್ದೆಲ್ಲ ಮನೆಯಲ್ಲಿ ಕೆಲಸ ಅಡಿಗೆ ಎಲ್ಲ ಮ್ಯಾನೇಜ್ ಮಾಡ್ಬೇಕಲ್ವಾ, ತುಂಬಾ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಮತ್ತೆ ಹೆವಿ ಅನ್ಸುತ್ತೆ. ಅದಕ್ಕೋಸ್ಕರ, ಯಾಕಂದ್ರೆ ಬೆಳಿಗ್ಗೆ ಬೇರೆ ನಮ್ಗೆ ಟೆಂಪಲ್ಗೆ ಹೋಗಿದ್ವಿ. ಅಂದ್ರೆ ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿ ಟೆಂಪಲ್ಗೆ ಹೋದ್ವಿ. ಟೆಂಪಲ್ಗೆ ಹೋಗಿ ಬರ್ತಾ ನಾವು ಮಾರ್ಕೆಟಿಗೆಲ್ಲ ಹೋಗಿ ವೆಜಿಟೇಬಲ್ಸ್, ಫ್ರೂಟ್ಸ್, ಮತ್ತೆ ಏನೆಲ್ಲ ಬೇಕು ಗ್ರಾಸರೀಸ್ ಅದೆಲ್ಲ ಕೆಲವೊಂದು ಬೇಕಾಗಿರೋದು ಎಲ್ಲ ತಗೊಂಡ್ ಬಂದ್ವಿ. ಸೊ ಹಾಗಾಗಿ ತುಂಬಾ ಕೆಲಸ ಇತ್ತು. ಸೊ ಆದ ನಂತರ ಅಡಿಗೆ ಮಾಡೋದಾಯ್ತು. ಸೊ ಹಾಗೆ ಇನ್ ಬಿಟ್ವೀನ್ ಫ್ರೀ ವರ್ಕ್ ಅಲ್ಲಿ ಇದೆಲ್ಲ ಮಾಡ್ತಾ ಇದ್ದೀನಿ. ಸೊ ಇನ್ನು ಅಡಿಗೆ ಮಾಡಿ ಊಟ ಮಾಡ್ಬೇಕು. ತುಂಬಾ ಲೇಟ್ ಆಯ್ತು. ಸೊ ಸಂಜೆ ಬೇರೆ ವರಮಹಾಲಕ್ಷ್ಮಿದು ಪೂಜೆ ಸ್ಪೆಷಲ್ ಆಗಿ ಮಾಡಬೇಕು ಅಂತ. ಸೊ ಗೈಸ್ ಬನ್ನಿ, ನಾನು ಸಿಂಪಲ್ ಆಗಿ ಒಂದು ಅಡಿಗೆ ಮಾಡಿದ್ದೀನಿ, ಅದನ್ನು ನಿಮ್ಗೆ ಜಸ್ಟ್ ತೋರಿಸ್ತೀನಿ ಬನ್ನಿ. ಸೊ ನೋಡಿ ಗೈಸ್, ನಾನು ಇದು ಖೀರ್ ಮಾಡಿದ್ದೀನಿ. ಐ ಹೋಪ್ ಕಾಣಿಸ್ತಾ ಇದೆ ಅನಿಸ್ತದೆ. ಓಕೆ. ಸೊ ಖೀರ್ ಅದಾದ ನಂತರ ಇದು ಬೆಂಡೆಕಾಯಿ ಕರಿ ಮಾಡಿದ್ದೀನಿ, ಬೆಂಡೆಕಾಯಿ ಪಲ್ಯ. ಸೊ ಇದು ವೈಟ್ ರೈಸ್. ನೋಡಿ, ವೈಟ್ ರೈಸ್ ತುಂಬಾ ಚೆನ್ನಾಗಿ ಬಂದಿದೆ ಇವತ್ತು. ಯೂಶುವಲಿ ನಾನು ವೈಟ್ ರೈಸ್ ಮಾಡಿರೋದು ಅಷ್ಟು ಚೆನ್ನಾಗಿ ಬರೋದೇ ಇಲ್ಲ. ಅಂದ್ರೆ ವೈಟ್ ರೈಸ್ ಮಾಡೋದೇ ಕಮ್ಮಿ, ಉಪವಾಸ ಫಾಸ್ಟಿಂಗ್ ಇದ್ರೆ ಮಾತ್ರ ಮಾಡೋದಿಲ್ಲ. ನಾವು ಬಾಯ್ಲ್ಡ್ ರೈಸ್ ಊಟ ಮಾಡೋದಲ್ಲ. ಸೊ ಹಾಗಾಗಿ ಇದು 3 ಬಗೆ ಮಾಡಿದ್ದೀನಿ ಇವತ್ತು. ನಾನು ಇನ್ನೊಂದು ಬಗೆ ಟೊಮೆಟೊ ಸಾರು ಹತ್ರ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ 4 ಐಟಮ್ ಮಾಡಬಾರ್ದು, 3 ಐಟಮೇ ಮಾಡಬೇಕು ನಾವು, ಸ್ಪೆಷಲಿ ಉಪವಾಸ ಕುತ್ಕೊಳ್ಳುವರು. ಸೊ ಹಾಗಾಗಿ 3 ಬಗೆ ಮಾಡಿದ್ದೀನಿ ಸಿಂಪಲ್ ಆಗಿ. ಸೊ ಇನ್ನೇನು ಸ್ಪೆಷಲ್ ಮಾಡಿಲ್ಲ, ಯಾಕಂದ್ರೆ ಟೈಮ್ ಇಲ್ವಲ್ಲ. ವೀಕ್ ಡೇಸ್ ವರ್ಕ್ ಮಾಡ್ತಾ ಮಾಡ್ಬೇಕು, ಆಫೀಸ್ ವರ್ಕ್ ಮಾಡ್ತಾ, ವರ್ಕ್ ಫ್ರಮ್ ಹೋಮ್ ಜೊತೆ ಇದನ್ನು ಮಾಡ್ಬೇಕಲ್ವಾ. ಸೊ ಹಾಗಾಗಿ ಇದು 3 ಬಗೆ ಮಾಡಿದ್ದೀನಿ ನೋಡಿ. ಶಾವಿಗೆ ಪಾಯಸ, ಬೆಂಡೆಕಾಯಿ ಪಲ್ಯ, ಹಾಗೆ ವೈಟ್ ರೈಸ್ ಫಾಸ್ಟಿಂಗ್ಗೆ. ಸೊ ಗೈಸ್, ಇನ್ನು ಊಟ ಮಾಡೋದು ಬಾಳೆ ಎಲೆಯಲ್ಲಿ ಊಟ ಮಾಡಬೇಕು. ಬಾಳೆ ಎಲೆ ತಗೊಂಡು ಬಂದಿದ್ದೀವಿ ನೋಡಿ. ಸೊ ಇನ್ನು ಊಟ ಮಾಡೋದು. ಬೆಳಗ್ಗೆದು ಒಂದು ಸಲ ಪೂಜೆ ಆಗಿದೆ. ಸೊ ಇನ್ನು ಸಂಜೆ ಪೂಜೆ ಮಾಡಬೇಕು ನೋಡಿ. ನಾನು ಇವಾಗಷ್ಟೇ ಪಾಯಸ ಮಾಡಿರೋದು ದೇವರಿಗೆ ಇಟ್ಟೆ ನೈವೇದ್ಯ ತರ. ಸೊ ಇನ್ನು ಸಂಜೆ ಈವ್ನಿಂಗ್ ಪೂಜೆ ಮಾಡ್ಬೇಕು, ಆವಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಊಟ ಮಾಡೋಣ. ಗೈಸ್, ನಿಮ್ಮ ವರಮಹಾಲಕ್ಷ್ಮಿ ಪೂಜೆ ಸ್ಪೆಷಲ್ ಏನು ಅಂತ ನನಗೆ ತಿಳಿಸಿ. ಸೊ ಯಾವ ತರ ಸೆಲೆಬ್ರೇಟ್ ಮಾಡಿದ್ರಾ ಅಂತ. ನಂದೇನು ಅಷ್ಟು ದಾಮ್ ಸೆಲೆಬ್ರೇಷನ್ ಇಲ್ಲ, ಸಿಂಪಲ್ ಆಗಿ ಅಷ್ಟೇ. ಸೊ ನೋಡಿ, ಬೆಳಗ್ಗೆ ಎಲ್ಲ ತಂದಿರೋದೆಲ್ಲ ಇಲ್ಲಿ ಇದೆ ನೋಡಿ, ಎಲ್ಲ ತಂದಿದ್ದೀನಿ.
ಇದು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತಂದಿರೋದು. ಮತ್ತು ಇಲ್ಲಿ ಫ್ರೂಟ್ಸ್ ಇದೆ ನೋಡಿ, ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿರೋದು ದೇವರಿಗೆ. ಸೊ ಹಾಗೆ ಇಲ್ಲಿ ಇದಿದೆ ನೋಡಿ ಹೂ. ಸೊ ಬನ್ನಿ ಊಟ ಮಾಡೋಣ ಗೈಸ್. ಊಟ ಮಾಡಿ ಆದ ನಂತರ ಸಿಗೋಣ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಇವತ್ತು ವರಮಹಾಲಕ್ಷ್ಮಿ ಡೇ, ಹಾಗೆ ಶ್ರಾವಣ ಶುಕ್ರವಾರದ ಮೊದಲನೇ ಶುಕ್ರವಾರ ಆಗಿರೋದ್ರಿಂದ ನಂದು ಇವತ್ತು ಉಪವಾಸ ಇದೆ, ಫಾಸ್ಟಿಂಗ್. ಸೊ ಹಾಗಾಗಿ ನಾನು ಇವತ್ತು ಫಾಸ್ಟಿಂಗ್ ಕುತ್ಕೊಂಡಿರೋದ್ರಿಂದ ಇವಾಗ ಲಂಚ್ ಮಾಡ್ತಾ ಇದ್ದೀನಿ. ಸೊ ಯಾವುದೇ ಒಂದು ಉಪವಾಸ ಕುತ್ಕೊಂಡ್ರು ನಾನು ಅಡಿಗೆಗೆ ಉಪ್ಪು ಇಲ್ಲದ್ರೆ ಖಾರ ಯಾವುದು ನಾನು ಟೇಸ್ಟ್ ನೋಡೋಕೆ ಹೋಗಲ್ಲ. ಸೊ ದೇವರಿಗೆ ಅರ್ಪಣೆ ಮಾಡಿದ ನಂತರ ನಾನು ಉಪ್ಪು ಖಾರ ಟೇಸ್ಟ್ ಏನೇ ಇದ್ರು ಊಟ ಮಾಡುವಾಗ ನೋಡೋದು. ಸೊ ಇವತ್ತು ಫಾಸ್ಟಿಂಗ್ ಊಟ ಇವಾಗ ಮಾಡೋಣ, ಸ್ಟಾರ್ಟ್ ಮಾಡೋಣ. ಇವಾಗ ಲಂಚ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ. ಬಾಳೆ ಎಲೆ ಹಾಕಿದ್ದೀನಿ, ಇವತ್ತು ಫಾಸ್ಟಿಂಗ್ ಆಗಿರೋದ್ರಿಂದ ಬಾಳೆ ಎಲೆ ಊಟ ಮಾಡೋದು. ಸೊ ಬನ್ನಿ ಟೇಸ್ಟ್ ನೋಡೋಣ ನನ್ನ ಅಡಿಗೆ ಯಾವ ಥರ ಆಗಿದೆ ಅಂತ. ಮೊದಲು ನಾವು ಸ್ವೀಟಿಂದ ಸ್ಟಾರ್ಟ್ ಮಾಡೋಣ. ಇವತ್ತು ಫೆಸ್ಟಿವಲ್ ಅಲ್ವಾ, ತುಂಬ ಆಸ್ಪೀಷಿಯಸ್ ಡೇ ಅಂತ ಹೇಳ್ಬೋದು. ವರಮಹಾಲಕ್ಷ್ಮಿ ಪೂಜೆ ಆಗಿರೋದ್ರಿಂದ ಸ್ವೀಟಿಂದ ಸ್ಟಾರ್ಟ್ ಮಾಡೋಣ, ಯಾಕಂದರೆ ನಿಮ್ಮೆಲ್ಲರ ಲೈಫ್ ಸ್ವೀಟ್ ಆಗಿರಲಿ ಅಂತ. ಬನ್ನಿ ಸ್ವೀಟಿಂದ ಸ್ಟಾರ್ಟ್ ಮಾಡೋಣ. ವೆರಿ ನೈಸ್. ಸ್ವೀಟ್ ಸ್ವಲ್ಪ ಕಮ್ಮಿ ಆಗಿದೆ, ಅಂದರೆ ಶುಗರ್ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ನಾನು ಕಮ್ಮಿ ಹಾಕಿರೋದು. ಸೊ ತುಂಬಾ ಚೆನ್ನಾಗಿದೆ. ಡ್ರೈ ಫ್ರೂಟ್ಸ್ನ ಫ್ಲೇವರ್ ತುಂಬ ಚೆನ್ನಾಗಿ ಅನಿಸುತ್ತೆ. ಬನ್ನಿ ಇವಾಗ ಕರಿ ಟೇಸ್ಟ್ ನೋಡೋಣ. ಬೆಣ್ಣೆ ಕರಿ ನನ್ನ ಫೇವ್ರೆಟ್. ವೆರಿ ನೈಸ್. ವೆರಿ ನೈಸ್ ಗೈಸ್, ತುಂಬಾ ಟೇಸ್ಟಿ ಆಗಿದೆ. ಅದು ವೈಟ್ ರೈಸ್ಗೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಅಂದರೆ ಇವತ್ತು ವೈಟ್ ರೈಸ್ ತುಂಬ ಚೆನ್ನಾಗಿ ಬಂದಿದೆ. ಮೇ ಬಿ ಇವತ್ತು ವರಮಹಾಲಕ್ಷ್ಮಿ ಪೂಜಾ ಮತ್ತು ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ಇರ್ಬೋದು. ಸೊ ನನ್ನ ಇವತ್ತು ಉಪವಾಸದ ಫಾಸ್ಟಿಂಗ್ನ ಊಟ ಇನ್ನು ಕಂಟಿನ್ಯೂ ಮಾಡಿ ಆಮೇಲೆ ವಿಡಿಯೋ ಆಮೇಲೆ ಸಿಗ್ತೀನಿ. ಗೈಸ್ ಫೈನಲಿ ನಂದು ವರಮಹಾಲಕ್ಷ್ಮಿ ಪೂಜಾ ಸ್ಪೆಷಲ್ ಫಾಸ್ಟಿಂಗ್ ಊಟ ಮುಗೀತು. ಊಟ ಮುಗಿದು ಇವಾಗ ಆಲ್ಮೋಸ್ಟ್ ಟೈಮ್ ಬಂದು 4 o'clock ಆಗಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ರೆಸ್ಟ್ ಮಾಡಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈವ್ನಿಂಗ್ ಪೂಜೆ ಮಾಡುವಾಗ ನಾನು ಸಿಗ್ತೀನಿ. ಗೈಸ್ ಫೈನಲಿ ವರಮಹಾಲಕ್ಷ್ಮಿ ಪೂಜಾ ಕಂಪ್ಲೀಟ್ ಆಯಿತು. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಈ ಥರ ಪೂಜೆ ಮಾಡಿದ್ದೀನಿ. ಸೊ ಫೀಲಿಂಗ್ ಬ್ಲೆಸ್ಡ್ ಅಂತ ಹೇಳ್ಬೋದು. ತುಂಬ ಖುಷಿ ಆಗ್ತಾ ಇದೆ. ಫೈನಲಿ ನನ್ನ
ವರಮಹಾಲಕ್ಷ್ಮಿ ವ್ರತ ಕಂಪ್ಲೀಟ್ ಆಯಿತು, ಹಾಗೆ ಪೂಜೆನೂ ಆಯಿತು. ಫೀಲಿಂಗ್ ಬ್ಲೆಸ್ಡ್. ಸೊ ಹಾಗೆ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಿ ಅಂತ ಆಶಿಸ್ತೀನಿ. ಹಾಗೆ ಇನ್ನೊಂದು ಹೇಳಬೇಕು ಗೈಸ್, ನಾನು ಪೂಜೆ ಮಾಡಿರೋದು ರೈಟ್ ಹ್ಯಾಂಡಲ್ಲಿ, ಅದು ಲೆಫ್ಟ್ ಹ್ಯಾಂಡಲ್ಲಿ ಮಾಡಿರೋ ಥರ ಆ್ಯಂಗಲಲ್ಲಿ ಬರ್ತಾ ಇದೆ ವಿಡಿಯೋಸ್, ಯಾಕೆ ಅಂತ ಗೊತ್ತಿಲ್ಲ. ಸೊ ತಪ್ಪಾಗಿ ತಿಳ್ಕೊಬೇಡಿ, ನಾನು ಮಾಡಿರೋದು ರೈಟ್ ಹ್ಯಾಂಡಲ್ಲಿ. ಬೀಯಿಂಗ್ ಅ ಸ್ಪಿರಿಚುವಲ್ ಪರ್ಸನ್, ನಾನು ತುಂಬ ಬಿಲೀವ್ ಮಾಡ್ತೀನಿ ಹಿಂದೂ ಟ್ರೆಡಿಷನ್ ಹಾಗೆ ಈ ಸಂಪ್ರದಾಯನ. ಹಾಗೆ ನಾನು ರೈಟ್ ಹ್ಯಾಂಡಲ್ಲಿ ಮಾಡಿರೋದು, ಅದು ಯಾಕೆ ಗೊತ್ತಿಲ್ಲ ಲೆಫ್ಟ್ ಹ್ಯಾಂಡೆಡ್ ಥರ ಆ್ಯಂಗಲಲ್ಲಿ ತೋರಿಸ್ತಾ ಇದೆ. ಅದು ಯಾಕೋ ಗೊತ್ತಿಲ್ಲ, ವಿಡಿಯೋದಲ್ಲಿ ಮಾತ್ರ ಲೆಫ್ಟ್ ಹ್ಯಾಂಡಲ್ಲಿ ಪೂಜೆ ಮಾಡಿರೋ ಥರ ಬಂದಿದೆ. ಅದಕ್ಕೆ ನಾನು ನೀವು ಕೇಳೋಕ್ಕಿಂತಲೇ ಮುಂಚೆನೇ ಕ್ಲಾರಿಟಿ ಕೊಡ್ತಾ ಇದ್ದೀನಿ, ನಾನು ರೈಟ್ ಹ್ಯಾಂಡಲ್ಲೇ ಪೂಜೆ ಮಾಡಿರೋದು. ಅದು ವಿಡಿಯೋದಲ್ಲಿ ಯಾಕೆ ಆ ಥರ ಬಂದಿದೆ ಅಂತ ಗೊತ್ತಿಲ್ಲ, ಆ ಆ್ಯಂಗಲಲ್ಲಿ ಬಂದಿದೆ ಅಂತ. ಹೋಪ್ ಇಟ್ಸ್ ಕ್ಲಿಯರ್. ಸೊ ಪೂಜೆ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಐ ಫೀಲ್ ಬ್ಲೆಸ್ಡ್. ಸೊ ಇವತ್ತಿನ ಡೇ ತುಂಬ ಅಂದರೆ ತುಂಬ ಚೆನ್ನಾಗಿ ಹೋಯಿತು. ಫೀಲಿಂಗ್ ಬ್ಲೆಸ್ಡ್. ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತೀನಿ. ಸಿ ಯು, ಟೇಕ್ ಕೇರ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಕೀಪ್ ಸಪೋರ್ಟಿಂಗ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್. ಬಾಯ್ ಬಾಯ್.